ನಮಸ್ಕಾರ ವೀಕ್ಷಕರೇ, ಪಿಟಿವಿ ನ್ಯೂಸ್ಗೆ ಸ್ವಾಗತ. ಈ ಸ್ವಾಮೀಜಿಯ ವಿಡಿಯೋ ನೋಡಿದ್ರೆ ನಿಮ್ಮ ಭಕ್ತಿ ಭಾವ ಬದಲಾಗುತ್ತೆ. ಫ್ಯಾಮಿಲಿ ಹೆಣ್ಮಕ್ಳಿ ಇವನ ಟಾರ್ಗೆಟ್. ವ್ಯಾಪಾರ ಅಭಿವೃದ್ಧಿ ಮಾಡೋ ನೆಪದಲ್ಲಿ ಆ ಪೂಜೆ ಈ ಪೂಜೆ ಮಾಡಬೇಕು ಅಂತ ಹೇಳಿ ಮಹಿಳೆಯ ಮೇಲೆ ಅನೇಕ ಬಾರಿ ಲೈಂಗಿಕ ಕಿರುಕುಳ ಕೊಟ್ಟಿದ್ದಂತೆ ಈ ಸ್ವಾಮೀಜಿ. ಹೌದು ವೀಕ್ಷಕರೇ, ಇತ್ತೀಚೆಗೆ ಕಾಮುಕ ಜ್ಯೋತಿಷಿ ಸ್ವಾಮೀಜಿಗಳದ್ದೇ ದರ್ಬಾರ್ ಆಗಿದೆ. ಚನ್ನಮಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇದೊಂದು ಘಟನೆ ನಡೆದಿದೆ. ಅವರದು ಸುಂದರ ಸಂಸಾರ. ಈ ಸಂಸಾರಕ್ಕೆ ಪರಿಚಯವಾದ ಮೋಹನ್ ಕುಮಾರ್ ಜೈ ಎಂಬ ಜ್ಯೋತಿಷಿ. ನಿಮ್ಮ ಕುಟುಂಬಕ್ಕೆ ತುಂಬಾ ತೊಂದರೆ ಇದೆ, ನಿಮ್ಮ ವ್ಯಾಪಾರ ಕಷ್ಟದಲ್ಲಿದೆ, ನಿಮ್ಮ ಕಷ್ಟಗಳಿಗೆ ಪರಿಹಾರ ಮಾಡಿಕೊಡುತ್ತೇನೆ, ನಿಮ್ಮ ಸಂಸಾರಕ್ಕೆ ನಾನು ಸಹಾಯ ಮಾಡುತ್ತೇನೆ, ದೀಕ್ಷೆ ಕೊಡುತ್ತೇನೆ ಎಂದು ಪುಸಲಾಯಿಸಿ ಲಕ್ಷಾಂತರ ಹಣ ಪೀಕಿ ಆ ಕುಟುಂಬದ ಗೃಹಿಣಿಯ ಮೇಲೆ ಅತ್ಯಾಚಾರವೆಸಗಿರುವ ಘಟನೆ ನಡೆದಿದೆ. ಪೂಜೆ, ದೀಕ್ಷೆ, ಹೋಮ ಎಂದು ನಂಬಿಸಿ ಸಿಕ್ಕ ಹೆಣ್ಣು ಮಕ್ಕಳ ತಲೆ ಕೆಡಿಸಿ ಅವರನ್ನ ಮಂಚಕ್ಕೆ ಕರೀತಾನೆ ಈ ಮೋಹನ್ ಕುಮಾರ್. ಒಂದು ವೇಳೆ ಅವನ ಆಸೆಗೆ ಒಪ್ಪದಿದ್ದರೆ ಅವರ ಕುಟುಂಬವನ್ನೇ ಸರ್ವನಾಶ ಮಾಡುತ್ತೇನೆ ಎಂದು ಭಯಪಡಿಸಿ ತನ್ನ ಕಾಮದ ಆಟಕ್ಕೆ ಕರೆತಿದ್ದ ಈ ಮಂಜುನಾಥ್ ಸ್ವಾಮೀಜಿ. ಇನ್ನು ಸಂತ್ರಸ್ತ ಮಹಿಳೆ ಕೊನೆಗೂ ಧೈರ್ಯ ಮಾಡಿ ಚನ್ನಮಕೆರೆ ಅಚ್ಚುಕಟ್ಟು ಪೊಲೀಸ್ ಸ್ಟೇಷನ್ಗೆ ದೂರು ಕೂಡ ನೀಡಿದ್ದಾರೆ. ಸದರಿ ಪ್ರಕರಣಕ್ಕೆ ದೂರನ್ನು ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ವಿಷಯ ತಿಳಿದಿದ್ದಂತೆ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಪರಾರಿಯಾಗಿರುವ ಕಾಮುಕ ಸ್ವಾಮೀಜಿ ಮೋಹನ್ ಕುಮಾರ್ಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಬ್ಯೂಟಿ ಅಕಾಡೆಮಿ ಇದೆ, ಅಡ್ಮಿಷನ್ಗೆ ಅಂತ ಒಬ್ಬರು ಮೋಹನ್ ಕುಮಾರ್ ಜೆ ಅಂತ ಮೆಸೇಜ್ ಮಾಡ್ತಾರೆ. ಆಮೇಲೆ ಅಡ್ಮಿಷನ್ ಬೇಕು ಅಂತ ಕೇಳ್ತಾರೆ. ಆಮೇಲೆ ನಾನು ಮಾಹಿತಿ ಕೊಡ್ತೀನಿ, ಆಯಿತು 6ನೇ ತಾರೀಕು ಬನ್ನಿ, ಸೋಮವಾರ ಇದೆ, ಅಡ್ಮಿಷನ್ ಆಗುತ್ತೆ ಅಂತ ಹೇಳ್ತೀನಿ. ಆಯಿತು ಅಂದ್ಬಿಟ್ಟು 6ನೇ ತಾರೀಕು ಬರ್ತಾರೆ, ನಮ್ಮ ಆಫೀಸ್ಗೆ ಬರ್ತಾರೆ. ಅಡ್ಮಿಷನ್ ಆಗುವಾಗ ಎಲ್ಲ ಡೀಟೇಲ್ಸ್ ಎಲ್ಲ ಬರ್ಕೋತಾ ಇರ್ತೀನಿ. ಅವ್ರ ಸಿಸ್ಟರ್ಗೆ ಅಡ್ಮಿಷನ್ ಬೇಕು ಅಂತ ಹೇಳಿರ್ತಾರೆ ಅವರು. ಸರ್ ಎಲ್ಲ ಡೀಟೇಲ್ಸ್ ಎಲ್ಲ ಕೇಳ್ತಿರ್ತೀವಿ, ಏನು ಡೀಟೇಲ್ಸ್ ಎಲ್ಲಿರ್ತಾರೆ ಅಂದ್ಬಿಟ್ಟು ಎಲ್ಲ ಕೇಳ್ತಿರ್ತೀನಿ. ಆವಾಗ ನನ್ನ ಕೈಯಲ್ಲಿ ಇರೋ ಬೀಡ್ಸು ನೋಡಿಬಿಟ್ಟು, ಏನಿದು ಬೀಡ್ಸ್ ಎಲ್ಲ ಹಾಕ್ಕೊಂಡಿದ್ದೀರಾ? ನಾನು ಹಾಕ್ಕೊಂಡಿದ್ದೀನಿ, ಬಿಸ್ನೆಸ್ ಅಭಿವೃದ್ಧಿಯಾಗಿ ವರ್ಕ್ ಆಗುತ್ತೇನೋ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಅಂದರೆ, ಓ ಹೌದಾ, ಅವರು ಒಬ್ಬರು ಹೀಲರು ಮತ್ತು ಆಸ್ಟ್ರಾಲಜರ್ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊತಾರೆ. ಮೀಟಿಂಗ್ ಮಾಡಿಬಿಟ್ಟು ನಮ್ಮ ಹಸ್ಬೆಂಡ್ನ ಮತ್ತು ನನ್ನ ಮಗುನ ಪಾರ್ಕಿಗೆ ಹೋಗ್ಬಿಟ್ಟು ಪ್ರೇ ಮಾಡಿಕೊಂಡು ಒಂದು ಗಿಡ ಹತ್ರ ಇರಿ, 1 ಅವರ್ ಇಲ್ಲ 1.5 ಅವರಲ್ಲಿ ನಿಮಗೆ ಕಾಲ್ ಮಾಡ್ತೀನಿ, ಅವಾಗ ಬನ್ನಿ ಅಂತ ಕಳಿಸ್ಬಿಡ್ತಾರೆ. ನಾನು ತಡೀತೀನಿ, ಏನಿಗಿಲ್ಲ ಕಳಿಸ್ಬೇಡಿ, ಇರಿ ಅಂತ. ಆದ್ರೂ ನಮ್ಮ ಹಸ್ಬೆಂಡ್ ಇಲ್ಲ ಪರವಾಗಿಲ್ಲ, ದೀಕ್ಷಾ ತಾನೇ ತಗೋ ಅಂತ ಹೇಳ್ತಾರೆ. ಆಮೇಲೆ ತುಂಬ ಕಷ್ಟ ಆಗ್ತಿದೆ ಹೇಳ್ಕೊಳಕ್ಕೆ ಇದು, ಯಾಕಂದರೆ ಈ ಥರ ನನ್ನ ಜೀವನದಲ್ಲಿ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಅವರು ಪಾರ್ಕಿಗೆ ಹೋಗ್ತಾರೆ. ಆಮೇಲೆ ನಾನು ಮನೇಲಿ ಒಬ್ಬಳೇ ಇರ್ತೀನಿ, ಕೂತ್ಕೊಳ್ಳಿ, ಚೇರ್ ಹಾಕ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಸರಿ ಚೇರ್ ಹಾಕ್ತೀನಿ, ಕೂತ್ಕೊತೀನಿ. ಸಡನ್ನಾಗಿ ಅವ್ರು ಲೈಟ್ ಆಫ್ ಮಾಡ್ತಾರೆ. ನಾನು ಕಿರ್ಚ್ಕೋತೀನಿ, ಆವಾಗ ಲೈಟ್ ಆಫ್ ಮಾಡಬೇಡಿ, ನನಗೆ ಫೋಬಿಯಾ ಪ್ರಾಬ್ಲಮ್ ಇದೆ, ಚಿಕ್ಕ ವಯಸ್ಸಿಂದ ಕತ್ಲಂದರೆ ಭಯ ಇರುತ್ತೆ, ಸೊ ನನಗೆ ದಯವಿಟ್ಟು ಲೈಟ್ ಆಫ್ ಮಾಡಬೇಡಿ ಅಂತ ಮೊದಲೇ ತಿಳಿಸಿರ್ತೀನಿ. ಆದರೂ ಅವರು ಸಣ್ಣ ಲೈಟು ಹಾಕಿಬಿಟ್ಟು, ಒಂದು 0 ಬಲ್ಬಿನ ಲೈಟ್ ಹಾಕಿಬಿಟ್ಟು ಚಾಂಟಿಂಗ್ ಮಾಡ್ತಾ ಇರ್ತಾರೆ. ಕಣ್ಣು ಮುಚ್ಕೊಳ್ಳಿ ಅಂತಾರೆ, ನನ್ನ ಕೈಲಿ ಆಗಲ್ಲ, ಯಾಕಂದರೆ ನನ್ನ ಕ್ಲಸ್ಟ್ರೋಫೋಬಿಯಾ ಪ್ರಾಬ್ಲಮ್ ಇರುತ್ತೆ. ಸೊ ಹಂಗೆ ಮೆಡಿಟೇಷನ್ ಥರನೇ ಮಾಡ್ಕೊಂಡಿರಿ ಅಂತ ಹೇಳಿ ಅವ್ರು ನನ್ನನ್ನು ಟಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಟಚ್ ಮಾಡೋಕ್ಕೆ ನಾನು ಅವಾಗ ಜೋರಾಗಿ ಕಿರ್ಚ್ತೀನಿ. ಆಮೇಲೆ ಕಿರ್ಚ್ಬೇಡ, ಸುಮ್ಮನೆ ಇರೋ ನೀನು ಅಂತ ಹೆದರ್ಸ್ತಾರೆ ನನಗೆ. ಆದರೂ ನಾನು ಅವ್ರನ್ನ ತಳ್ತೀನಿ. ಚೇರೆಲ್ಲ ಸ್ವಲ್ಪ ಆ ಚೇರ್ನೇ ತೊಗೊಂಡು ಅವ್ರ ಮೇಲೆ ಹಾಕಕ್ಕೆ ಹೋಗ್ತೀನಿ, ಆಗೋದಿಲ್ಲ. ಅವ್ರು ನನ್ನ ಕಾಲು ಇಟ್ಕೊಂಡ್ಬಿಡ್ತಾರೆ. ಕಾಲು ಇಟ್ಕೊಂಡು ತಲೆಗೆ ಮತ್ತು ಶೋಲ್ಡರ್ಗೆ ಜೋರಾಗೆ ಪ್ರೆಸ್ ಮಾಡಿಬಿಡ್ತಾರೆ. ಆಮೇಲೆ ನನಗೇನು ಆಗುತ್ತೆ ಅಂತ ಗೊತ್ತಾಗಲ್ಲ. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಗೊತ್ತಾಗುತ್ತೆ ನನಗೆ, ಹೊಟ್ಟೆ ಎಲ್ಲ ನೋವ್ತಾ ಇರುತ್ತೆ. ಸ್ವಲ್ಪ ಗೊತ್ತಾಗುತ್ತೆ ನನ್ನ ಜೊತೆ ಏನೋ ಕೆಟ್ಟದಾಗಿದೆ, ಇವ್ರು ಕೆಟ್ಟದ್ದು ಮಾಡಿದ್ದಾರೆ ಅಂತ. ಅಷ್ಟರಲ್ಲಿ ಇವ್ರು ಫೋನ್ ಮಾಡಿಬಿಟ್ಟು ನಮ್ಮ ಹಸ್ಬೆಂಡು ನನ್ನ ಮಗುನ ಕರೀತಾರೆ. ಆಯಿತು ದೀಕ್ಷೆ ಆಯಿತು,
ನಾನು ಎದ್ದು ಚೇರ್ ಮೇಲೆ ಕುತ್ಕೊಳಕ್ಕೆ ಮತ್ತೆ ಆಗ್ತಿರ್ಲಿಲ್ಲ, ಕೆಳಗಡೆನೇ ಬಿದ್ದಿರ್ತೀನಿ. ನನ್ನನ್ನು ಎಳೆದು ಅವರು ಚೇರ್ ಮೇಲೆ ಕೂರಿಸ್ಬಿಟ್ಟು ಬಾಯಿ ಮುಚ್ಕೊಂಡು ಕುತ್ಕೊಂಡಿರಬೇಕು, ನಿಮ್ಮ ಹಸ್ಬೆಂಡ್ ಮಗು ಬರ್ತಾ ಇದ್ದಾರೆ, ನಮ್ಮ ದೀಕ್ಷೆ ಆಯ್ತಂದರೆ ಹಾಂ ಆಯಿತು ಅಂತ ಹೇಳ್ತೀನಿ. ಸರಿ ನಾನು ಹೋಗಿ ಮಲಗ್ತೀನಿ ಅಂದ್ಬಿಟ್ಟು ಹೋಗಿ ಮಲಗಿಬಿಡ್ತೀನಿ. ಶಂಖ್ಯಶಾಸ್ತ್ರನ ಹೇಳ್ಬಿಟ್ಟು ನೋಡು ನಾನು ಇವಾಗ ಬರಿತಾ ಇದ್ದೀನಿ ಅಂದ್ಬಿಟ್ಟು ಬರೆದ್ಬಿಟ್ಟು ತೋರಿಸ್ಬಿಟ್ಟು, ಇಷ್ಟರಲ್ಲೇ ನಿಮ್ಮ ಯಜಮಾನ್ರಿಗೆ ಹತ್ತಿರ ಇರೋರಿಗೆ ಆಕ್ಸಿಡೆಂಟ್ ಆಗುತ್ತೆ, ಅವಾಗ ನೀನು ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ನಂಬ್ತೀಯಾ? ನಾನು ಅಲ್ಲಿವರೆಗೂ ನಂಬ್ತಾ ಇರಲಿಲ್ಲ ಇದನ್ನು ಹೇಳಿದಾಗ ನಾನು ಮನೆಗೆ ಹೊರಟು ಬಿಟ್ಟಿರ್ತೀನಿ. ಆಮೇಲೆ 2 ದಿನ ಫೆಬ್ರವರಿ 13th or 14, 2025 ನಿಜವಾಗ್ಲೂ ನಮ್ಮ ಯಜಮಾನ್ರವರು ಫ್ರೆಂಡ್ ಮನೆಗೆ ಬರ್ತಾರೆ. ಅವ್ರ ಕಾಲೆಲ್ಲ ಗಾಯ, ರಕ್ತ ಎಲ್ಲ ಆಗಿರುತ್ತೆ. ಅದನ್ನು ನೋಡ್ಬಿಟ್ಟು ತುಂಬ ಹೆದರ್ಕೊಂಡ್ಬಿಟ್ಟಿರ್ತೀನಿ ನಾನು. ಇದು ನಿಜಾನೇನೋ, ಈ ಥರ ಮಾಡ್ತಾರೇನೋ ಅಂದ್ಬಿಟ್ಟು ನನಗೆ ತುಂಬ ಹೆದರಿಕೆ ಆಗಿಬಿಟ್ಟು ಆವಾಗಲೇ ನಾನು ಸೋತೋಗ್ಬಿಟ್ಟಿರ್ತೀನಿ. ಯಾರಿಗೂ ಹೇಳ್ಕೊಳಕ್ಕಾಗಲ್ಲ. ನಾನು ಹೇಳಬೇಕು ಅಂತ ನಿರ್ಧಾರ ಮಾಡಿರೋರು ಈ ಥರ ಆದಾಗ ನಾನು ಹೇಳ್ಕೊಂಡಿರಲ್ಲ. ಜೀವನನೇ ಬೇಡ ಅನಿಸ್ಬಿಡುತ್ತೆ ನನಗೆ, ಪ್ರಾಣನೇ ಬೇಡ ನನಗೆ, ಬದುಕೋದೇ ಬೇಡ ಅಂದ್ಬಿಟ್ಟು ನಿರ್ಧಾರ ಮಾಡ್ತೀನಿ. ಅವಾಗ ನನ್ನ ಹಸ್ಬೆಂಡಿಗೆ ಗೊತ್ತಾಗುತ್ತೆ. ಆಮೇಲೆ ಏನಾಯಿತು ಅಂತ ಕೇಳ್ತಾರೆ. ನಾನು ಕೆಲವೊಂದು ವಿಷಯ ಹೇಳೋಕ್ಕಾಗಲ್ಲ, ಕೆಲವೊಂದು ವಿಷಯ ಹೇಳಿರ್ತೀನಿ ನಮ್ಮ ಹಸ್ಬೆಂಡ್ಗೆ. ಆಮೇಲೆ ನಮ್ಮ ಹಸ್ಬೆಂಡು ನಮ್ಮ ಚಿಕ್ಕಪ್ಪ ಹತ್ರ ಕರ್ಕೊಂಡು ಹೋಗ್ತಾರೆ. ಅವ್ರ ಹತ್ರ ಹೇಳು ಏನಾಯ್ತು ಹೇಳು, ಇವಾಗಾದರೂ ಹೇಳು ಅಂತ ಹೇಳ್ತಾರೆ. ನಾನು ಎಲ್ಲ ವಿಷಯ ಕ್ಲಿಯರಾಗಿ ಹೇಳ್ತೀನಿ. ಆಮೇಲೆ ಅವರು ಇದನ್ನು ಮೊದಲೇ ಕಂಪ್ಲೇಂಟ್ ಮಾಡಬೇಕಾಗಿತ್ತು ನೀವು ಅಂತ ಹೇಳಿರ್ತಾರೆ. ಆಮೇಲೆ ಧೈರ್ಯ ತುಂಬ್ತಾರೆ ನಮಗೆ. ಇಲ್ಲ ನೀನು ಪಕ್ಕಾ ಪೊಲೀಸ್ ಹತ್ರ ಹೋಗಲೇಬೇಕು, ಈ ವಿಷಯ ತಗೊಂಡು ಹೋಗಲೇಬೇಕು, ಅವ್ರ ಹತ್ರ ಹೇಳಲೇಬೇಕು. ಇಲ್ಲ ಅಂದರೆ ನೀನು ಒಬ್ಬಳೇ ಫೈಟ್ ಮಾಡೋಕ್ಕಾಗಲ್ಲ. ಈ ಥರ ಬೇರೆಯವ್ರಿಗೂ ಪ್ರಾಬ್ಲಮ್ ಆಗುತ್ತೆ. ಇನ್ನು ಬೇರೆಯವ್ರು ಬಂದು ನಿಮ್ಮ ಜೀವನದಲ್ಲಿ ಹೆದರ್ಸಿದ್ರೆ ಏನು ಮಾಡ್ತೀಯ ನೀನು ಅಂತ ಸ್ವಲ್ಪ ಧೈರ್ಯ ತುಂಬ್ತಾರೆ. ಆಮೇಲೆ ನಾನು ಆವಾಗ ಪೊಲೀಸ್ ಸ್ಟೇಷನ್ಗೆ ಬಂದು ಸರ್ ಹತ್ರ ಕಂಪ್ಲೇಂಟ್ ಕೊಟ್ಟು ಚೆನ್ನಮ್ಮನಕೆರೆ ಅಚ್ಚುಕಟ್ಟೆ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡ್ತೀನಿ. ದಯವಿಟ್ಟು ನಂಗೆ ನ್ಯಾಯ ಕೊಡಿಸಿ, ಪ್ಲೀಸ್ ನಂಗೆ ನ್ಯಾಯ ಕೊಡಿಸಿ. ಸುಭಾಷ್ ಅಂತ ಸಾಮಾಜಿಕ ಹೋರಾಟಗಾರ. ಇವತ್ತಿನ ದಿನ ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಅದು ಅತ್ಯಾಚಾರ ಕೇಸು ಮತ್ತು ಬ್ಲ್ಯಾಕ್ ಮೇಲ್ ಕೇಸು. ಮೋಹನ್ ಕುಮಾರ್ ಜೆ ಎಂಬ ಒಬ್ಬ ಕಾಮುಕ ಸ್ವಾಮೀಜಿ ಒಂದು ಫ್ಯಾಮಿಲಿಗಳನ್ನೇ ಟಾರ್ಗೆಟ್ಗಳು ಮಾಡಿಕೊಂಡು ಆ ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡಿ ಅವ್ರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತೀವಿ ಮತ್ತು ಅವ್ರ ಕುಟುಂಬಕ್ಕೆ ತೊಂದರೆ ಕೊಡ್ತೀವಿ ಅಂತ ಹೇಳಿ, ಏನೋ ಒಂದು ಅದು ಅಚಾನಕ್ ಆಗುತ್ತೋ ಇನ್ನೊಂದಾಗುತ್ತೋ ಯಾವುದೋ ಒಂದು ರೀತಿ ತೊಂದರೆಗಳನ್ನ ಆಗಿರೋದನ್ನು ಮುಂದೆ ಇಟ್ಬಿಟ್ಟು ಇದೇ ರೀತಿಯಲ್ಲಿ ನಿಮ್ಮ ಮನೆಯವ್ರಿಗೆ ಕುಟುಂಬವ್ರಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅತ್ಯಾಚಾರ ಮಾಡೋದು ಇದೇ ಆಗಿದೆ. ಅವ್ನು ಸುಮಾರು ಬಾರಿ ಆಗಿದೆ ಅಂತ ನಮ್ಮ ಮಾಹಿತಿ ಪ್ರಕಾರ. ಬಟ್ಟು ಆದರೆ ಒಂದು ಹೆಣ್ಮಗು ಬಂದು ನೇರವಾಗಿ ನಿಂತ್ಕೊಂಡು ಧೈರ್ಯ ತುಂಬಿ ಧೈರ್ಯವಂತಳಾಗಿ ಈಗ ಪ್ರಕರಣ ದಾಖಲೆ ಮಾಡಿದ್ದಾಳೆ. ಆ ಸ್ವಾಮೀಜಿ ಬಗ್ಗೆ ನಾವು ತುಂಬ ವಿಚಾರಿಸಲಾಗಿ ಅವನು ತುಂಬ ಈ ಥರ ಇದ್ದಾನೆ. ಮತ್ತು ಅವ್ನ ಇನ್ಸ್ಟಾಗ್ರಾಮ್ ID ಮತ್ತು ಅವ್ನ ಫೇಸ್ಬುಕ್ ಐಡಿಯಲ್ಲೆಲ್ಲ ಚೆಕ್ ಮಾಡಿದ್ರೆ ಎಲ್ಲ ಈ ಪರ್ನ್ ಸ್ಟಾರ್ ಅಂಥ ವ್ಯಕ್ತಿಗಳಿಗೆ ಅಂಥದ್ರದ್ದೇ ಅವನು ಸಬ್ಸ್ಕ್ರೈಬ್ ಆಗಿದ್ದಾನೆ. ಅಂದರೆ ಇದರಲ್ಲೇ ಗೊತ್ತಾಗುತ್ತೆ ಅವನು ಎಂಥ ಕಾಮುಕ ಅಂಥೇಳಿ. ಆ ಸ್ವಾಮೀಜಿ ಬಗ್ಗೆ ಪೊಲೀಸ್ ಸ್ಟೇಷನಲ್ಲಿ 2 ದಿವಸ ಆಯಿತು FIR ದಾಖಲಾಗಿ. ಹೇಗೋ ಮಾಹಿತಿ ಹೋಗಿದೆ, ಸ್ವಿಚ್ ಆಫ್ ಮಾಡ್ಕೊಂಡು ಅಬ್ಸ್ಕೊಂಡಾಗಿದ್ದಾನೆ. ಎಲ್ಲೋದ್ರೂ ಅವನು ಇಂಥ ಸ್ವಾಮೀಜಿಗಳದ್ದು ಈ ವರ್ಷದಲ್ಲಿ ಸುಮಾರು ಬರ್ತಾನೆ ಇದೆ. ಇವನು ಪ್ರೂಫ್ ಸಮೇತ ಸಿಗಾಕೊಂಡಿದ್ದಾರೆ. ಆ ಹೆಣ್ಮಕ್ಳಿಗೆ ಶ್ಲಾಘನೀಯ ಹೇಳ್ತೀನಿ. ಯಾಕಂದರೆ ಸುಮಾರು ಅವನ ಫೋಟೋಗಳು ವೀಡಿಯೋಗಳೆಲ್ಲ ಅವ್ರಿಗೆ ಗೊತ್ತಿಲ್ಲದಂಗೆ ಮಾಡಿಟ್ಟಿದ್ದಾರೆ. ಬ್ಲ್ಯಾಕ್ ಮೇಲ್ ಮಾಡ್ತಿದ್ರು ಅಂತ ಗೊತ್ತಾಗಿದ್ದ ತಕ್ಷಣ ಅವ್ನು ಸ್ವಲ್ಪ ವೀಡಿಯೋಗಳು ಮಾಡಿಟ್ಟಿದ್ದಾರೆ. ಅದನ್ನು ಪೊಲೀಸವ್ರಿಗೆ ಒಪ್ಪಿಸಿದ್ದೀವಿ. ಅತಿ ಶೀಘ್ರದಲ್ಲಿ ಅವ್ರನ್ನ ಬಂಧಿಸಬೇಕು. ಇಂಥ ಆಗ್ತಾರಂಥ ಅಹಿತಕರ ಘಟನೆಗಳನ್ನು ಇವರು DCP ಸಾಹೇಬರು ಮತ್ತು ಕಮಿಷನರ್ ಅವ್ರಿಗೆ ನಾನು ಈ ಮುಖಾಂತರ ಕೇಳ್ಕೊಳ್ಳೋದೇನೆಂದರೆ ಕಾನೂನಾತ್ಮಕವಾಗಿ ಅವನ್ನ ಬಂಧಿಸಿ ಶಿಕ್ಷೆಗೆ ಒಳಪಡಿಸಬೇಕು ಅಂತ ಕೇಳ್ಕೊತೀನಿ. ಧನ್ಯವಾದಗಳು.